ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್. ಸಂಜೆ 5:15 5:45. ಓ ಬಂದೆ ಮಗ. ಇದೆ ಎಲ್ಲ ಮಳೆ ಬಂದಿದೆ ಇವತ್ತು. ಇಲ್ಲಿ ಇದರಂತೂ ಫುಲ್ ತಂಪು. ಓ ಸಣ್ಣದಾಗಿ ಬರ್ತಾನೆ ಇದೆ ಮಳೆ. ಅದು ತುಂಬ ಬೇಜಾರಾಗಿಬಿಡುತ್ತೆ ನಮ್ಮಲ್ಲಿ. ಅವರಿಗಂತೂ ಇವತ್ತು ಎಷ್ಟು ಮಾಡಿದ್ರು ಇಲ್ಲಿ ಸೆಕ್ಯೂರಿಟಿ ದನ ಸಾಕ್ಕೊಂಡಿದ್ದಾನೆ, ಬಂದು ಎಲ್ಲ ತಿಂದುಬಿಡುತ್ತೆ. ಇವು ಕಟ್ಟು ಹಾಕಿದರೆ ಪರವಾಗಿಲ್ಲ, ಬಿಟ್ಬಿಡ್ತಾರೆ. ಮೇಯುವಾಗ ಎಲ್ಲ ಹುಲ್ಲು ಬೆಳೆದಿರೋ ಅಲ್ಲಿ ಕಟ್ಟು ಹಾಕಿದಾದ್ರು ಓಕೆ. ಅಷ್ಟು ತಿಂದಿದೆ. ಇಲ್ಲಿ ನೋಡ್ಬೋದು ಆ ಪಾಟಲ್ಲಿರೋದು ಅಷ್ಟು ತಿಂದಿದೆ. ಜೊತೆಯಲ್ಲಿ ಇಲ್ಲಿ ನೋಡಿ ಮೆಣಸಿನ ಗಿಡ ಕೂಡ ಬಿಟ್ಟಿಲ್ಲ, ಅಷ್ಟನ್ನು ತಿಂದಿದೆ. ಓ ಈ ಬೇವಿನ ಕರಿಬೇವನ್ನು ತಿನ್ನಲ್ಲ ಅನಿಸುತ್ತೆ, ಅದೊಂದು ಬಿಟ್ಟಿದೆ. ಅದನ್ನು ಬಿಟ್ಟರೆ ನಮ್ಮನೆಯವರು ಟೂರ್ನಮೆಂಟಿಗೆ ಹೋದ್ರೆ ಬಂದು ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ರು. ಸಮೃದ್ಧಿ ಓಕೆ ಆಡು. ಇಲ್ಲಿ ನೋಡ್ಬೋದು, ಇಲ್ಲಿ ಜಂಪ್ ಮಾಡಿದೆ, ಇಲ್ಲಿಂದ ಇದು ಮಾಡಿ ನೋಡಿ. ದಾಸವಾಳ ಗಿಡ ಎಲ್ಲ ಬುಡ ಸಮೇತ ಕಿತ್ತಾಕಿದೆ. ಎಷ್ಟು ಅಂದರೆ ಆ ಗಿಡವನ್ನೆಲ್ಲ ಫುಲ್ ಮುರಿದಿದೆ. ದಾಸವಾಳ ಗಿಡ ಫುಲ್ ತಿಂದಿದೆ, ಎಲ್ಲ ಗಿಡಗಳನ್ನು ಹಾಳು ಮಾಡಿದೆ. ತುಂಬ ಬೇಜಾರಾಗುತ್ತೆ ನಾವು ಮಾಡ್ಕೊಂಡಾಗ. ಇಲ್ಲಿ ನೋಡ್ಬೋದು ಪಪ್ಪಾಯ ಗಿಡ ಸುಮಾರು ಎತ್ತರ ಬಂದಿತ್ತು, ಅದನ್ನು ಕೂಡ ತಿಂದು ಹಾಕಿದೆ. ಏನು ಮಾಡೋದು ಹೇಳಿ, ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಓ ಮಗ, ಇನ್ನು ಇಲ್ಲಿ ಊರಿಂದ ಒಂದಿಷ್ಟು ಬೀಜ ತಂದು ಹಾಕ್ಕೊಂಡಿದ್ದೀವಿ. ಅಲ್ಲಿ ಇದರಲ್ಲಿ ಬದನೆ ಸಸಿ ಬರ್ತಾಯಿದೆ. ಈ ಕಡೆ ಇಲ್ಲಿ ಎಲ್ಲ ನಾವು ಸಾಂಬಾರು ಸೌತೆ ಮತ್ತು ಚಿಕ್ಕ ಗಿಡ ಬಂದಿದೆ. ಇಲ್ಲಿ ಸೌತೆ ಇದನ್ನೆಲ್ಲ ಬೀಜ ಹಾಕಿದ್ದೀವಿ. ಮೇ ಬಿ ಅದನ್ನು ಕೂಡ ಉಳಿಸಲ್ಲ. ಅದೇ ಹೇಳ್ತಾ ಇದ್ದೀನಿ ಇವರಿಗೆ, ಟೆರೆಸಲ್ಲಿ ಮಾಡಿಬಿಡೋಣ ರೀ. ಎಲ್ಲ ಮಾಡಿಕೊಂಡ್ರೆ ಕಾಯೋದಕ್ಕೆ ಅಸಾಧ್ಯ. ಎಷ್ಟು ನಾವಿರೋದು ಫಸ್ಟ್ ಫ್ಲೋರಲ್ಲಿ ಆಗುತ್ತೆ, ಇಲ್ಲಿ ಬಂದು ಯಾರು ಕಾಯ್ತಾ ಇರ್ತಾರೆ? ತುಂಬ ಹಿಂಸೆ ಅನಿಸ್ಬಿಡತ್ತೆ. ಅವ್ರು ಹೇಳೋ ಮಾತುಗಳು ಅಷ್ಟು ಕೆಟ್ಟ ಮಾತುಗಳನ್ನು ಮಾತಾಡ್ತಾರೆ. ನಾವು ಜೀವನದಲ್ಲೇ ಕೇಳಿರಲ್ಲ ಅಂಥ ಮಾತುಗಳು ಆಡ್ತಾರೆ. ತುಂಬ ಹಿಂಸೆ ಅನಿಸುತ್ತೆ, ಹೇಳೋಕ್ಕಾಗಲ್ಲ. ಗಿಡ ತುಂಬ ಮೆಣಸಾಗಿತ್ತು, ತುಂಬ ಇತ್ತು, ಎಲ್ಲ ತಿಂದ್ಕೊಂಡೋಗಿದೆ ಫುಲ್ಲೆಲ್ಲ. ಇಲ್ಲ ಆ ಕಡೆ ದಾಸವಾಳ ಗಿಡ ಎಲ್ಲ ಹಳದಿ ಕಲರ್ ದಾಸವಾಳ, ಹಳದಿ ಮತ್ತು ರೆಡ್ ಮಿಕ್ಸು ತುಂಬ ಚೆನ್ನಾಗಿತ್ತು, ಹೂ ಬಿಡ್ತಾ ಇತ್ತು ಎಲ್ಲ. ಇಲ್ಲಿ ಎಲ್ಲ ಫುಲ್ ಗಿಡಗಳಿಗೆ ಹೂವು ಹಾಕ್ಕೊಂಡಿತ್ತು. ತುಂಬ ಹಿಂಸೆ. ಎಲ್ಲಿ ಸುಮ್ಮನೆ ಆಡ್ತಾ ಇದ್ದಾಳೆ. ಅಪ್ಪ ಮತ್ತು ಮಗ ಹಾಲು ತರಕ್ಕೆ ಹೋಗಿದ್ದಾರೆ. ನಾವು ಡೈಲಿ ಇಲ್ಲೇ ಒಂದು ಮನೆಯಿಂದ ತರ್ತಾ ಇದ್ವಿ. ನಿನ್ನೆ ಹೋಗಿ ನಾನು ತಗೊಬಂದೆ, ಅವ್ರು ಇವತ್ತು ಮತ್ತೆ ಬೇಡ ಅಂತ ಹೇಳಿದ್ವಿ. ಯಾಕೆಂದರೆ ಇವರು ಊಟಕ್ಕೆ ಮಧ್ಯಾಹ್ನ ಬರಲ್ಲ, ರಾತ್ರಿ ಊಟ ಮಾಡಲ್ಲ. ಮಕ್ಕಳು ಇಷ್ಟಿಷ್ಟು ಊಟ ಮಾಡ್ತಾರೆ, ಇವತ್ತಂತೂ ಮಕ್ಕಳು ಕೂಡ ಊಟ ಮಾಡಿಲ್ಲ. ಹಾಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ. ನಾನು ಹೇಳಿದೆ ಇವರಿಗೆ, ನಾನು ನಾಳೆ ಕೂಡ ಬೇಡ ನಮ್ಗೆ ಹಾಲು, ಹೋಗಿ 1 ಲೀಟ್ರ್ ತಂದಿಟ್ಬಿಡಿ. ಯಾರಾದರೂ ಬಂದರೆ ಎಮರ್ಜೆನ್ಸಿಗೆ ಚಹಾ ಅಥವಾ ಕಾಫಿ ಮಾಡೋದಕ್ಕಾಗತ್ತೆ, ಫ್ರೀಸರ್ಲಿ ಇಟ್ಕೊಂಡ್ಬಿಟ್ರೆ ಆಯ್ತು. ಬರ್ತಿಲ್ಲ ಅಯ್ಯೋ, ಮಧ್ಯಾಹ್ನಕ್ಕೆ ಸಮರ್ಥ ಪುಳಿಯೋಗರೆ ತಿಂದಿದ್ದಾನೆ. ಸಮೃದ್ಧಿ ಶಾವಿಗೆ ಉಪ್ಪಿಟ್ಟನ್ನು ಮಾಡಿಸ್ಕೊ ತಿಂದಿದ್ದಾಳೆ. ಈಗ ರಾತ್ರಿ ಕೂಡ ಅವಳಿ ಶಾವಿಗೆ ಉಪ್ಪಿಟ್ಟು ಅಂತ ಹೇಳಿದ್ದಾಳೆ. ಸಮರ್ಥನಿಗೆ ಪಾಸ್ತಾ ಅಂತ ಹೇಳಿದ್ದಾನೆ. ದೂಡ ಹಾಕಲಿಲ್ಲ. ಇವರಿಗೆ ಅಷ್ಟು ಜೋರು ಮಾಡಲಿಲ್ಲ. ಈ ಬದಿಗೆ ಬಂದರೆ ಇಲ್ಲಿ ಜಾಗಿಲ್ಲ, ಅತ್ಲಾಗೆ ಮಾಡೋವು. ರಾತ್ರಿ ಚಿಂತಿಲ್ಲ ಇವರಿಗೆ. ಸಲಾಡು ಹೇಗಿದ್ದು ಈಗ ಕಾಬೂಲ್ ಕಡಲೆ ಇದೆ, ಅದಕ್ಕೆ ತರಕಾರಿ ಹಾಕಿದ್ರೆ ಆಯಿತು. ಏನೋ ಮಾಡಬೇಕಂತ ಇದೆ, ಹಿಡ್ಕೊಂಡು ಕೂತಿದ್ದೀನಿ. ಯಾವಾಗ ಹೌದೇ ಸಮೃದ್ಧಿ ಹೊರಗಡೆ ಮಳೆ ಹೋಗ್ತಾಯಿದ್ರು, ಮಕ್ಕಳಿಗೆ ಆಟ ಆಡೋದಕ್ಕಂತೂ ಜಾಗ ಸಮಸ್ಯೆ ಇಲ್ಲ. ಯಾವಾಗ ಮುಗಿಸ್ತೀನಿ ಅಂತ ನೋಡಬೇಕು. ಆವಾಗ ಟೈಮ್ ಸಿಕ್ಕಿದಾಗೆಲ್ಲ ಹಿಡ್ಕೊಂಡು ಕೂತ್ಕೋತೀನಿ. ಏನಾದರೂ ಮಾಡೋದು, ಕಲ್ತಿರೋದನ್ನು ಮರ್ತೋಗ್ಬಾರ್ದು ಅಂತ. ರಾಯಣ್ಣನ ತಾತನಾದ ನಾಗಪ್ಪ ಎಂಬುವವರು ಅಂದಿನ ಕಿತ್ತೂರು
ವೀರಪ್ಪ ದೇಸಾಯಿಯಿಂದ 1000 ಒಂಟೆ ಸಹದಾಗ ಎಂಬ ಬಿರುದನ್ನು ಪಡೆದಿದ್ದರು. ಚಿನಗಿ ಕೋವಾಡ